ಕಾಮರ್ಸ್ ಕಾಲೇಜ್ ಇವರೇ ಮಾಡಿ ಕಂಪ್ಲೀಟ್ ಆಗಿದೆ. ಅದು ಕಂಪ್ಲೀಟ್ ಆಗಿದೆ. ಕಾಮರ್ಸ್ ಕಾಲೇಜ್ ಅದು ಹ್ಯಾಂಡ್ ಓವರ್ ಮಾಡಿಸ್ಬೇಕಣ್ಣ. ಹಾಸ್ಟೆಲು ಮತ್ತು ಇದು ಒಂದು ಬಿಲ್ಡಿಂಗ್ ಸರ್. ಈ ರೈಟ್ ಸೈಡ್ ಇದು ಗ್ರೌಂಡ್ ಫ್ಲೋರ್ ಮಾತ್ರ ಆಗಿದೆ. ಇಲ್ಲೊಂದು ಬಿಲ್ಡಿಂಗ್ ಇದೊಂದು ಬಿಲ್ಡಿಂಗ್. ರವಿ ಇದು ಸ್ಟೇರ್ ಇರೋದ್ರಿಂದ ಕಾಂಕ್ರೀಟ್ ಎಲ್ಲ ಸರಿಯಾಗಿರ್ಬೇಕು, ಬೇಸ್ಮೆಂಟ್ ಎಲ್ಲ ಸರಿಯಾಗಿರ್ಬೇಕು. ಗ್ರೇಡ್ ಆಫ್ ಕಾಂಕ್ರೀಟ್ 125 ಇದು 4 ಟವರ್ ಬರ್ತದೆ ಸರ್. ಒಂದೊಂದು ಟವರ್ಗೆ 3 ಲಿಫ್ಟ್. ಮರಗಳು ಯಾವುದು ಕಟ್ ಮಾಡ್ತಿಲ್ಲ. ಮರಗಳಿತ್ತು ಕಟ್ ಮಾಡಿ ಒಂದೇ ಮರ ಇದ್ದಿದ್ದು ಮರ ಇತ್ತು. ಆಯ್ತಾ ರಿಟರ್ನ್ ಮಾಡ್ಕೊಂಡೆ ಜನಕ್ಕೆ ಹಿಸ್ಟಾರಿಕಲ್ 1000 ಜನಕ್ಕೆ ಒಳಗಡೆ ಗ್ರೀನರಿ ಬರೀ 280 ಜನ ಅದೇ ಎಲ್ಲ ಚೆಟ್ ತರ ಇತ್ತು. ಕೊಲ್ಲಾಪುರ ತರ್ಕಣ ಕೆಂಪಣ್ಣ ನೀವೇ ಹಿಂದೋಗಿ. ಯಾಕೆ ಹಿಂಗೆ ಕೊಳ್ಳಾಡ್ತೀರಾ? ಎಲ್ಲರೂ ಸೈಡಿಂದ ಸರ್ ಖರ್ಚು ಕಟ್ಟದಂಗೆ ಇಡ್ತಾವನೆ ಪುಣ್ಯಾತ್ಮ. ಸೈಡ್ ಬನ್ನಿ. ಸರ್ ದಾರಿ ಕೊಡಿ ಸರ್, ಬನ್ನಿ ಸೈಡ್ ಬನ್ನಿ. ಇಲ್ಲೇ ಬಂದೆ ಜಾಗ ಬಿಡಿ, ಆ ಕಡೆ ಹೋಗ್ತಾರೆ ಸರ್. ನೋಡ್ತಾರೆ ಬನ್ರಿ ಈ ಕಡೆ. ಹೇಳ್ತೀನಿ, ಇವಾಗ ಕಳಿಸ್ತೀನಿ ಎಲ್ರಿಗೂ. ಅಣ್ಣ ನಿಂಗೆ ಝೂಮ್ ಇರ್ತದೆ, ಬಾ. ಇದು ಯಾಕೆ ವೈಡಿಟೇಲಿ ಮಾಡ್ಬೋದು. ಮೊಬೈಲ್ ಯಾರು? ಇಲ್ಲಿ ನಿಲ್ಸ್ಬಿಡಿ. ಹಿಂದೆ ಹೋಗ್ರಿ. ಇರೋಣ ಪೈಸೆ ಮರ್ಯಾದೆ ಕೊಡ್ತಿದ್ದೀನಿ ಅಷ್ಟೇ. ಅದೆಲ್ಲ ರಿಸ್ಟೋರ್ ಮಾಡೋ ತನಕ ಮುಂದೆ ಮೇಂಟೆನೆನ್ಸ್ಗೆ ರಿಪೇರಿ ಅದೆಲ್ಲ ಬಂದ್ರೆ ಪ್ರಾವಿಷನ್ ಮಾಡ್ಕೊಂಡಿದ್ದೀರಾ? ಅದು ರೋಡ್ ಆಗಿದೆ ಮಾಡಕ್ಕೆ ಅಥವಾ ಸರ್ ಇದರಲ್ಲಿ ಮೇಜರ್ ಅಂದ್ರೆ ಸರ್ ನಮಗೆ ಬರೋದು UG ಕೇಬಲ್ ಸರ್. ಮೇಜರ್ ಜಸ್ಕೋದವರು ಹಾಕ್ಬಿಟ್ಟಿದ್ದಾರೆ ಬ್ಲ್ಯಾಕ್ ಕೇಬಲ್ ಅಂದ್ಬಿಟ್ಟು ನಾವು ಐಡೆಂಟಿಫಿಕೇಶನ್ ಇರಲಿ ಬ್ಲೂ ಕಲರ್ ಹೋಗಿದ್ದೀವಿ ಸರ್. ನಮ್ಮ ಕೇಬಲ್ ಆಮೇಲೆ ಡೈರೆಕ್ಟ್ ಕೇಬಲ್ ನಾವು ಭೂಮಿನಲ್ಲಿ ಹಾಕಿಲ್ಲ ಸರ್. ಸೇಫ್ಟಿ SDP ಪೈಪು ಹಾಕಿದ್ದೀವಿ ಸರ್. ಫಸ್ಟ್ ಹಾರಿಜಾಂಟಲ್ ಬೋರಿಂಗ್ ಮಾಡಿ ಪೈಪ್ ಹಾಕ್ತೀವಿ ಸರ್. ಪೈಪ್ ಹಾಕಿದ್ಮೇಲೆ ಪೈಪ್ ಒಳಗಡೆ ಈ ಕೇಬಲ್ ರನ್ ಮಾಡ್ತಾ ಇದ್ದೀವಿ ಸರ್. ಪೈಪ್ ಒಳಗಡೆ ರನ್ ಮಾಡ್ತೀವಿ ಸರ್. ಡಬಲ್ ಪ್ರೊಟೆಕ್ಷನ್ ಗ್ಯಾಸ್ SDP ಪೈಪ್ ಸರ್. ಇದು ಮುಂದುವರೆದ ರಿಂಗ್ ರೋಡ್ ಅನ್ನು ನಾವು ತಗೊಂಡಿದ್ದೀವಿ ಸರ್. 11 KV ಲೈನ್ ಕೇಬಲ್ ಮಾಡ್ತೀವಿ ಸರ್. ಟೋಟಲ್ ಪ್ರಾಜೆಕ್ಟ್ ಕೇಬಲ್ ಜಾಸ್ತಿ ಬೇಡಲ್ವಾ? ಅವರೇ ಹೇಳ್ತಾರೆ. ವಿನ್ಯಾಸ ಹೆಂಗೆ ಬರುತ್ತೆ ಸರ್?
75 ಬಸ್ಸಸ್ ಈ ಎಲ್ಲ ಬಸ್ 75 ಬಸ್ಸಸ್ರಿಂದ ದಿನನಿತ್ಯ 750ರಿಂದ 900 ನಡೆಗಳು. 75 ಸ್ಟಾಪ್ ಇದು ಪಾರ್ಕಿಂಗ್ ಕೊಟ್ಟಿದ್ದೀವಿ. ಅದರಿಂದ ದಿನನಿತ್ಯ 700ರಿಂದ 900 ನಡೆಗಳು ಬಸ್ಸಸ್ ರೂಟ್ಸ್ ಹೋಗುತ್ತೆ. ಈಗ ಏನಾಗ್ತಾ ಇದೆ, ನಾವು ಇಲ್ಲಿ ನಿಂತಿದ್ದೀವಿ ಸರ್. ಇದು ದಸರಾ ರೂಟ್ ಆಗಿರೋದ್ರಿಂದ ಯಾವ ಬಸ್ಸಸ್ ಇಲ್ಲಿ ಬರೋದು ಬೇಡ ಅಂತ ತೀರ್ಮಾನ ಮೊದಲೇ ತೊಗೊಂಡಿದ್ವಿ. ಈಗ ಇದಕ್ಕೇನು ಮಾಡಿದ್ವಿ, ಹಿಂದೆ ಇದನ್ನು ಮಾಡಿದ ಮೇಲೆ ಒಂದು ಲಿಂಕ್ ರಸ್ತೆ ಇವ್ರ ಜಾಗದಲ್ಲೇ ಮಾಡ್ಕೊಂಡಿದ್ವಿ. ಎಂಟ್ರಿ ಮತ್ತು ಎಕ್ಸಿಟ್ ಮಾಡಿಕೊಂಡು ಈಗ ಇದರ ಪಕ್ಕದಿದೆಯಲ್ಲ ಎಲ್ಲಪ್ಪ ಅದು ಪ್ಲ್ಯಾನ್ ಮಾಡಿರೋ ರಸ್ತೆ ಇದೆ ಅಭಿವೃದ್ಧಿದು. ಸೊ ಇಲ್ಲಿ ಬಾಲ್ಭವನ್ ಜಾಗ ಮತ್ತು ಎಕ್ಸಿಸ್ಟಿಂಗ್ ರೋಡು 100 ಅಡಿ ರಸ್ತೆ ಇಲ್ಲಿ ಮಾಡಿಕೊಂಡು ರಸ್ತೆ ಡೈರೆಕ್ಟ್ ಬೆಂಗಳೂರು ಮೈಸೂರು ರಸ್ತೆಗೆ ಬಂದಿದೆ. ಇನ್ನೊಂದು ಆಲ್ಟರ್ನೇಟ್ ಏನು ಮಾಡಿದ್ದೀವಿ, ಇಲ್ಲಿ ಆಫೀಸ್ ಏನಿದೆ ಈ ಆಫೀಸ್ ಪಕ್ಕದಲ್ಲಿ ಇನ್ನೊಂದು ನಮ್ಮ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ ಪ್ಲಸ್ ಡಿಪೋ ಬರ್ತಾ ಇದೆ. ಈಗ ಇವರು ಹೊರಗೆ ಬರಬೇಕಾದ್ರೆ ಈ ರಸ್ತೆಗೆ ಲಿಂಕ್ ಮಾಡ್ಕೊಳಕ್ಕೆ ಇವ್ರ ಜಾಗದಲ್ಲೇ ಇನ್ನೊಂದು ಎಕ್ಸಿಟ್ ಇಲ್ಲಿ ಕೊಟ್ಟು ಈ ಪಕ್ಕದಲ್ಲಿ ಜೋಡಿ ತೆಂಗಿನ ಮರದ ರಸ್ತೆ ಇದೆ. ನಿನ್ನೆ ನಾವು ಗುಡ್ ಶೆಡ್ಡು ಇದೆಲ್ಲ ಏನಿದೆ ಆ ವಾಹನಗಳು ಇಲ್ಲಿ ಬರಬಾರ್ದು ಅಂತ ನಾವು ಮಾಡ್ಕೊಂಡಿದ್ದೀವಿ. ಈ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಇದು ವೈಟ್ ಟಾಪಿಂಗ್ಗೆ ನಾವು ತೊಗೊಂಡಿದ್ದೀವಿ. ಈ ವೈಟ್ ಟಾಪಿಂಗ್ ರಸ್ತೆನ ಇದೇನು ಜಾಸ್ತಿ ಬರಲ್ವಾ? ಅಲ್ಲಿ ಒಂದು ನಿಮಿಷ ವಿನ್ಯಾಸ ಹೆಂಗೆ ಬರುತ್ತೆ ಸರ್? 75 ಬಸ್ಸಸ್ ಈ ಎಲ್ಲ ಬಸ್ 75 ಬಸ್ಸಸ್ರಿಂದ ದಿನನಿತ್ಯ 750ರಿಂದ 900 ನಡೆಗಳು. 75 ಸ್ಟಾಪ್ ಇದು ಪಾರ್ಕಿಂಗ್ ಕೊಟ್ಟಿದ್ದೀವಿ. ಅದರಿಂದ ದಿನನಿತ್ಯ 700ರಿಂದ 900 ನಡೆಗಳು ಬಸ್ಸಸ್ ರೂಟ್ಸ್ ಹೋಗುತ್ತೆ. ಈಗ ಏನಾಗ್ತಾ ಇದೆ, ನಾವು ಇಲ್ಲಿ ನಿಂತಿದ್ದೀವಿ ಸರ್. ಇದು ದಸರಾ ರೂಟ್ ಆಗಿರೋದ್ರಿಂದ ಯಾವ ಬಸ್ಸಸ್ ಇಲ್ಲಿ ಬರೋದು ಬೇಡ ಅಂತ ತೀರ್ಮಾನ ಮೊದಲೇ ತೊಗೊಂಡಿದ್ವಿ. ಈಗ ಇದಕ್ಕೇನು ಮಾಡಿದ್ವಿ, ಹಿಂದೆ ಇದನ್ನು ಮಾಡಿದ ಮೇಲೆ ಒಂದು ಲಿಂಕ್ ರಸ್ತೆ ಇವ್ರ ಜಾಗದಲ್ಲೇ ಮಾಡ್ಕೊಂಡಿದ್ವಿ. ಎಂಟ್ರಿ ಮತ್ತು ಎಕ್ಸಿಟ್ ಮಾಡಿಕೊಂಡು ಈಗ ಇದರ ಪಕ್ಕದಿದೆಯಲ್ಲ ಎಲ್ಲಪ್ಪ ಅದು ಪ್ಲ್ಯಾನ್ ಮಾಡಿರೋ ರಸ್ತೆ ಇದೆ ಅಭಿವೃದ್ಧಿದು. ಸೊ ಇಲ್ಲಿ ಬಾಲ್ಭವನ್ ಜಾಗ ಮತ್ತು ಎಕ್ಸಿಸ್ಟಿಂಗ್ ರೋಡು 100 ಅಡಿ ರಸ್ತೆ ಇಲ್ಲಿ ಮಾಡಿಕೊಂಡು ರಸ್ತೆ ಡೈರೆಕ್ಟ್ ಬೆಂಗಳೂರು ಮೈಸೂರು ರಸ್ತೆಗೆ ಬಂದಿದೆ. ಇನ್ನೊಂದು ಆಲ್ಟರ್ನೇಟ್ ಏನು ಮಾಡಿದ್ದೀವಿ, ಇಲ್ಲಿ ಆಫೀಸ್ ಏನಿದೆ ಈ ಆಫೀಸ್ ಪಕ್ಕದಲ್ಲಿ ಇನ್ನೊಂದು ನಮ್ಮ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ ಪ್ಲಸ್ ಡಿಪೋ ಬರ್ತಾ ಇದೆ. ಈಗ ಇವರು ಹೊರಗೆ ಬರಬೇಕಾದ್ರೆ ಈ ರಸ್ತೆಗೆ ಲಿಂಕ್ ಮಾಡ್ಕೊಳಕ್ಕೆ ಇವ್ರ ಜಾಗದಲ್ಲೇ ಇನ್ನೊಂದು ಎಕ್ಸಿಟ್ ಇಲ್ಲಿ ಕೊಟ್ಟು ಈ ಪಕ್ಕದಲ್ಲಿ ಜೋಡಿ ತೆಂಗಿನ ಮರದ ರಸ್ತೆ ಇದೆ. ನಿನ್ನೆ ನಾವು ಗುಡ್ ಶೆಡ್ಡು ಇದೆಲ್ಲ ಏನಿದೆ ಆ ವಾಹನಗಳು ಇಲ್ಲಿ ಬರಬಾರ್ದು ಅಂತ ನಾವು ಮಾಡ್ಕೊಂಡಿದ್ದೀವಿ. ಈ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಇದು ವೈಟ್ ಟಾಪಿಂಗ್ಗೆ ನಾವು ತೊಗೊಂಡಿದ್ದೀವಿ. ಈ ವೈಟ್ ಟಾಪಿಂಗ್ ರಸ್ತೆನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.